ನನ್ನ ಹೆಸರು ಹನುಮಂತ್ ಅಂತೇಳಿ. ನಾನು ಭಟ್ಕಳಿಂದ ಬಂದೇನೆ. ಭಟ್ಕಳಿಂದ ಕೊಟ್ಟು ನಮ್ಮ ಸಮಾಜದವರು ಒಂದು 135 ಜನ ಲೆಕ್ಕ ಬಂದಿದ್ದೇವೆ ನಾವು. ಗುರುಗಳ ತಿರುನಕ್ಷತ್ರಕ್ಕೆ ನಾವು ಪ್ರತಿ ವರ್ಷದಂತೆ ನಾವು ಬರ್ತಾ ಇದ್ದೀವಿ. ಅದೇ ರೀತಿ ಈ ವರ್ಷ ಸಹ ನಮ್ಮ ಗುರುಗಳಿಗೆ ಏನಾದ್ರು ಕೊಡಬೇಕು, ಗುರುಗಳಿಗೆ ತಿರುನಕ್ಷತ್ರ ಕಾರ್ಯಕ್ರಮಕ್ಕೆ ಏನಾದ್ರು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಸೇರಿ ಒಂದು ಗುರುಗಳಿಗೆ ಒಂದು ಈ ಪೀಠದ ಒಂದು ಮಾಡಿಕೊಟ್ಟಿದ್ದೇವೆ ನಾವು. ನಿನ್ನೆ ದಿನ ನಾವು ತಗೊಂಡು ಬಂದು ಇವತ್ತು ಗುರುಗಳಿಗೆ ಹಸ್ತಾಂತರ ಮಾಡಿದ್ದೇವೆ ನಾವು. ನಮಗೆ ನಮ್ಮಿಂದ ಏನಾದ್ರು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ತಗೊಂಡು ಬಂದು ಕೊಟ್ಟಿದ್ದೇವೆ. ವಿಶೇಷತೆ ಏನು ಸರ್? ವಿಶೇಷ ಗುರುಗಳಿಗೆ ನಾವು ಸಮರ್ಪಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಕೊಟ್ಟಿದ್ದೇವೆ ಅಷ್ಟೇ. ಕೇಂದ್ರದಲ್ಲಿ ಮಾಡಿದ್ದಾರೆ ಈ ಪೀಠ. ಇದು ಶಿವೇನಿ ಮರದಿಂದ ಮಾಡಿದ್ದು. 2 ಸಿಂಹಗಳನ್ನ ಅದು ಹಲಸಿನ ಮರದಿಂದ ಮಾಡಿದ್ದು. ಎಷ್ಟು ಟೈಮ್ ತಗೊಂಡ್ರಿ ಇದು ಮಾಡಕ್ಕೆ? ಇದು 15 ದಿವಸ ತಗೊಂಡಿದ್ದೇವೆ. ಹೌದು, ಇಲ್ಲೇ ಶಾಶ್ವತ ಗುರುಗಳಿಗೆ ನಾವು ಕೊಡ್ತಾ ಇದ್ದೀವಿ. ಅದು ಸಮರ್ಪಣೆ ಮಾಡಿದ್ದೇವೆ ಗುರುಗಳಿಗೆ. ವಿಶೇಷವಾಗಿ ನಾವು ಅವರಿಗೆ ಹನುಮಂತ್ ನಾಯ್ಕ ಅಂತೇಳಿ. ಇಲ್ಲ, ನಾವು ನಮ್ಮ ಭಟ್ಕಳದ ಎಲ್ಲ ಸಹ ಕುಟುಂಬದವರು ಸೇರಿ ನಾವು ಗುರುಗಳಿಗೆ ಸಮರ್ಪಣೆ ಮಾಡಿದ್ದೇವೆ. ನಾವೊಂದು ಭಟ್ಕಳಿಂದ 130 ಜನ ಲೆಕ್ಕ ಬಂದಿದ್ದೇವೆ ನಾವು. ಎಲ್ಲರೂ ಸಹ ಸೇರಿ ಈ ಒಂದು ಪೀಠವನ್ನು ಕೊಡ್ತಾ ಇದ್ದೇವೆ ನಾವು. ನನ್ನ ಹೆಸರು ಶ್ರೀಮತಿ ಮೋಹನ್ ಅಂಬಾಳ್. ನಾನು ಕೋರಮಂಗಲದಿಂದ ಬರ್ತಾ ಇದ್ದೀನಿ. ನಾನು GR ಸ್ವಾಮಿಗಳನ್ನು ಆತ್ಮಬಂಧ 25-30 ವರ್ಷದ ಬಂಧ. ಅವರು ಸ್ವಾಮೀಜಿ ಪಾದ ಸ್ಮರಣೆ ಮಾಡಕ್ ಮುಂಚೆ ನಾವೆಲ್ಲರೂ ತುಂಬಾನೇ ಅವರ ಜೊತೆಗೆ ಇದ್ದವರು. ನಮಗೆಲ್ಲರಿಗೂ ಅವರು ಒಂದು ಆಶ್ರಯ. ಈ ಕ್ಷಣದಲ್ಲಿ ನಾನು ಏನು ಹೇಳಬೇಕು ಅಂತ ಹೇಳಿದರೆ, ಈ ದೊಡ್ಡ ದೊಡ್ಡ ಸ್ಥಾನನ ಅವರು ತಗೊಂಡಿದ ಮೇಲೆ ನಮ್ಮ ಎಲ್ಲರನ್ನು ಅದೇ ರೀತಿ, ಅದೇ ಸಂತೋಷದಿಂದ, ಅದೇ ಗುಣದಿಂದ ಪಾಲಿಸ್ತಾ ಇದ್ದಾರೆ. ನಾನು ಇವತ್ತಿಗೂ ಅವರನ್ನ ಒಂದು ಫ್ರೆಂಡ್ ಆಗಿ ನೆನೆಸ್ತಾ ಇದ್ದೀನಿ. ಎಲ್ಲ ಕಷ್ಟ ಸುಖದಲ್ಲಿನೂ ಅವರು ಭಾಗವಹಿಸುತ್ತಾರೆ. ನಮ್ಮೆಲ್ಲರಿಗೂ ಅವರು ಒಂದು ದೇವರ ಪ್ರತಿನಿಧಿಯಾಗಿ ನಿಂತಿದ್ದಾರೆ. ಇವತ್ತು ಅವರ ಮನವನ್ನು, ಆತ್ಮವನ್ನು ನಾವು ನೋಡಬೇಕು. ಅವರಲ್ಲಿರೋ ನಾನಾ ರೀತಿ ಗುಣವನ್ನು ನಾವು ನೋಡಬೇಕು. ಅದರಲ್ಲಿ ಒಂದು ಸಣ್ಣ ಗುಣ ನಮಗೆ ಬಂದರೆ ಅದು ನಮ್ಮ ಪುಣ್ಯ ಎಂದು ನಾನು ಕೋರುತ್ತೇನೆ, ಹೇಳ್ತಾ ಇದ್ದೀನಿ. ನಮ್ಮ ಜನರೆಲ್ಲರೂ ಅವರ ಸೇವೆಯಲ್ಲಿ ಭಾಗವಹಿಸಬೇಕು. ಏನೋ ನಮ್ಮ ಕೈನಲ್ಲಿ ಆಗಿದ್ದು ಒಂದು 5 ರೂಪಾಯಿ ಆದ್ರೂ ಅದನ್ನ ಕೊಟ್ಟು ಅವರ ಸೇವೆಯಲ್ಲಿ ಭಾಗವಹಿಸಬೇಕು ಎಂದು ಎಲ್ಲರಿಗೂ ಪ್ರಾರ್ಥನೆ ಮಾಡಿಕೊಳ್ಳುತ್ತೀನಿ. ಶ್ರೀಮತೆ ರಾಮಾನುಜಾಯ ನಮಃ. ಇವತ್ತಿನ ವಿಶೇಷತೆ ಏನು? ಇವತ್ತು ಅವರ ಹುಟ್ಟಿದ ದಿನ, ಅದನ್ನ ಆಚರಣೆ ಮಾಡ್ತಾ ಇದ್ದಾರೆ. ಆ ಆಚರಣೆ ನಮ್ಮೆಲ್ಲರಿಗೂ, ನಮ್ಮ ಒಬ್ಬೊಬ್ಬರಿಗೂ ನಮ್ಮ ಬರ್ತ್ಡೇ ಅಂತ ನಮಗೆ ಯೋಚನೆ ಬರ್ತಾ ಇದೆ. ಸೊ ನಮ್ಮನ್ನೇ ನಾವು ಅಲಂಕಾರ ಮಾಡಿಕೊಂಡು, ನಮ್ಮನ್ನೇ ನಾವು ಸಂತೋಷ ಪಡಿಸ್ಕೊಂಡು ಅವರ ಕೃಪೆ ಪಡೆಯಕ್ಕೆ ಕೋರಮಂಗಲದಿಂದ ಇಷ್ಟು ದೂರಕ್ಕೆ ಬಂದಿದ್ದೀನಿ. ನಾವು ಒಂದು ಸಣ್ಣ ಶಾಲೆ ನಡೆಸ್ತಾ ಇದ್ದೀನಿ. ಆ ಶಾಲೆ ಒಂದೊಂದು ಮಗುಗೂ ಅವರ ಕೃಪೆ ಬೇಕು ಅಂತ ಇವತ್ತು ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ದೇವರ ಕೃಪೆ, ಅವರ ಕೃಪೆ. ಧನ್ಯವಾದಗಳು.